ಸಾರಿ ಒಬ್ಬ ಮುಸ್ಲಿಂ ಭಕ್ತ ಬಹಳ ಸುಂದರವಾದ ಸ್ವೀಟ್ ಮಾಡಿದ್ದ. ಮೈದಾ ಮತ್ತೆ ಚಪಾತಿ ಒಂದು ಗೋಧಿ ಹಿಟ್ಟಿನಿಂದ ಮಾಡಿದ್ದ ಅವನ ಸ್ವೀಟ್. ಅವನಿಗೆ ಆಸೆ ಆಯ್ತು ಭಗವಂತ ಜಗನ್ನಾಥನಿಗೆ ಅರ್ಪಿಸ್ಬೇಕು ಅಂತ. ಆದ್ರೆ ಅವನು ಮುಸ್ಲಿಂಗೆ ಮಂದಿರಕ್ಕೆ ಒಳಗಡೆ ಎಂಟ್ರಿ ಇರ್ಲಿಲ್ಲ. ಮತ್ತೆ ಆ ಸ್ವೀಟ್ ಏನಾಯ್ತು, ಪೂಜಾರಿಗೆ ಕೊಟ್ರೆ ಅವನು ಅದನ್ನ ನನ್ ದೇವ್ರು ತಿನ್ನಲ್ಲ ಇದನ್ನ ಅಂತ ಹೇಳಿ ವಾಪಸ್ ಕೊಡ್ತಾನೆ. ಆದ್ರೆ ಕರುಣೆಯನ್ನ ನೋಡಿದ್ರೆ ಜಗನ್ನಾಥ ಭಾವದ ಹಸಿವು ಇರುವನು. ಭಗವಂತ ವಿಷ್ಣು ತನ್ನ ಭಕ್ತರ ಮೇಲೆ ಕೃಪೆ ಮಾಡಕ್ಕೆ ಅಂತ ಹೇಳಿ ಎಂತೆಂತ ಅವತಾರಗಳನ್ನ ತಗೊಂಡಿದ್ದಾರೆ, ವರಾಹ, ಕೂರ್ಮ. ಆದ್ರೆ ಇವತ್ತು ಈ ಮುಸ್ಲಿಂ ಭಕ್ತನ ಮೇಲೆ ಕೃಪೆಯನ್ನ ಮಾಡೋದಕ್ಕೆ ಅಂತ ಹೇಳಿ ಭಗವಂತ ಕಪ್ಪು ಬಣ್ಣದ ಕುಕುರ್ ಅಂದ್ರೆ ಶ್ವಾನದ ರೂಪವನ್ನ ತಗೋತಾರೆ. ಈ ಮುಸ್ಲಿಮನ ಮನೆಗೆ ಬರ್ತಾರೆ, ಬಂದು ಆ ಸ್ವೀಟ್ ಅನ್ನ ತಿಂದು ಹೋಗ್ತಾರೆ. ಆಕ್ಚುಲಿ ಆ ಮುಸ್ಲಿಮು ಬಹಳ ನಿರಾಶೆಯಿಂದ ಬಂದು ಮನೆಗ್ ಕೂತಿದ್ದ. ಆಗ ಭಗವಂತ ಜಗನ್ನಾಥ ಮಂದಿರದಿಂದ ಹೊರಗೆ ಬಂದ್ರು, ಮುಸ್ಲಿಮನ ಮನೆಗೆ ಬಂದು ಒಂದು ತನ್ನ ನಡತೆಯಿಂದ ಸನ್ನೆಯನ್ನ ಮಾಡ್ತಾರೆ. ನಾನ್ ಆ ಸ್ವೀಟ್ ತಿಂತೀನಿ ಅಂತ ಹೇಳಿ. ಆಗ ಆ ಮುಸ್ಲಿಂ ಏನ್ ಮಾಡ್ತಾನೆ, ಹಿಂದಿಯಲ್ಲಿ ಹೇಳ್ತಾನೆ, ನಿರಾಶನಾಗೆ ಹೇಳ್ತಾನೆ, ಯಾರು ತಿನ್ನೋದಿಲ್ಲ ಅದನ್ನ, ಭಗವಂತ ಅಂತೂ ನಾ ಸ್ವೀಟ್ ತಿನ್ಲಿಲ್ಲ, ಹೋಗು ನೀನಾದ್ರೂ ತಿನ್ಕೋ ಅದನ್ನ ಅಂತ ಹೇಳಿ ಏನಂತಾನೆ, ಹಿಂದಿಯಲ್ಲಿ ಹೇಳ್ತಾನೆ ಖಾಜಾ. ಖಾಜಾ ಅಂತ ಅಂದ್ರೆ ತಿಂದು ಹೋಗು ಅತ್ಲಿಗೆ ಅಂತ. ಖಾ ಅಂತ ಅಂದ್ರೆ ತಿನ್ನು, ಜಾ ಅಂತ ಅಂದ್ರೆ ಹೋಗು, ತಿಂದು ಹೋಗು ಅಂತ ಹೇಳ್ತಾನೆ. ಖಾಜಾ ಖಾಜಾ ಅಂತ ಹೇಳಿ ಆವಾಗಿನಿಂದ ಆ ಸ್ವೀಟಿನ ಹೆಸರು ಬಂತು ಖಾಜಾ. ಖಾಜಾ ಇಂಟ್ರೊಡ್ಯೂಸ್ ಆಗಿರೋದೇ ಜಗನ್ನಾಥನಿಗೋಸ್ಕರ ಬೈ ಡಿಫಾಲ್ಟ್. ಬೇರೆ ಯಾವ ದೇವರಿಗೂ ಮಾಡಂಗಿಲ್ಲ. ಓಕೆ, ಸೊ ಜಗನ್ನಾಥನಿಗೆ ಇದು ಭಯಂಕರ ಇಷ್ಟವಾದಂತಹ ಸ್ವೀಟ್. ಸೊ ಈ ಜಗನ್ನಾಥ ಆಕ್ಚುಲಿ ನಮ್ ಟೈಪ್ ಭಗವಂತ. ಸ್ವಯಂ ತಾನು ಭೋಗವನ್ನ ಸ್ವೀಕರಿಸ್ತಾನೆ, ನಮ್ಗೆಲ್ಲರಿಗೂ ಪ್ರಸಾದವನ್ನ ಕೊಡ್ತಾನೆ, ಪ್ರಸಾದ ತಿನ್ಸಿನೇ ಭಕ್ತರನ್ನ ಉದ್ಧಾರವನ್ನ ಮಾಡ್ತಾನೆ. ಸೊ ಅಷ್ಟು ಭಗವಂತ. ಆಕ್ಚುಲಿ ಹೇಳ್ತಾರೆ ಏನ್ ಗೊತ್ತಾ, ನಾವ್ ಬೇರೆ ಏನೇ ಅಡಿಗೆ ಮಾಡಿದ್ರು ನಾವ್ ಅದನ್ನ ಹೋಗಿ ಭಗವಂತನ ಎದುರಿಗೆ ಇಟ್ಟು ಮಂತ್ರಗಳನ್ನೆಲ್ಲ ಹೇಳಿ ನಾವ್ ಆಫರಿಂಗ್ ಮಾಡ್ಬೇಕಂತೆ. ಆದ್ರೆ ನಾವ್ ಯಾವಾಗ ಮನೇಲಿ ಕಾಜಾ ಮಾಡ್ತಿರ್ತೀವಲ್ಲ, ಜಗನ್ನಾಥ್ ಇದಾನೆ ಅಂತ ಅನ್ಕೊಳ್ಳಿ, ನಮ್ ಮನೇಲಿ ಕಾಜಾ ಮಾಡ್ಬೇಕಾದ್ರೆ ನಾವಿನ್ನು ಕಾಜಾ ಹಿಟ್ಟು ಕಲ್ಸಿ ಫ್ರೈ ಮಾಡಿ ಇದು ಶುಗರ್ ಸಿರಪ್ ಅಲ್ಲಿ ಹಾಕ್ತಿವಲ್ಲ, ಹಾಕಿದ ತಕ್ಷಣನೇ ಅದನ್ನ ಆಫರಿಂಗ್ ಮಾಡೋ ನೆಸೆಸಿಟಿನೇ ಇಲ್ಲಂತೆ. ಜಗನ್ನಾಥ್ ಆಲ್ರೆಡಿ ಬಂದ್ ತಿಂದು ಹೋಗ್ಬಿಟ್ಟಿರ್ತಾನಂತೆ. ಅಷ್ಟು ಅವನಿಗೆ ಖಾಜಾ ಅಂದ್ರೆ ಇಷ್ಟ ಅಂತ ಹೇಳಿ ಹೇಳ್ತಾರೆ. ಸೊ ಈ ರೀತಿ ಇದು ಒಂದು ಲೀಲೆ. ಇನ್ನೊಂದು ಲೀಲೆ ಬಂದ್ಬಿಟ್ಟು, ಒಬ್ಬ ನಿಷ್ಠಾವಂತ ಭಕ್ತ ಇದ್ದ ಜಗನ್ನಾಥ ಪುರಿಯಲ್ಲಿ, ಅವನ ಹೆಸರೇ ದಾಸ್ಯ ಬಾವರಿ. ಓಕೆ, ಇವನು ಚತುರ್ಥ ವರ್ಣದವನಾಗಿದ್ದ, ಹರಿಜನದವನು. ಓಕೆ, ಆ ದಿನಗಳಲ್ಲಿ ಇವ್ರಿಗೆ ಪಾಪ ಮಂದಿರದ ಒಳಗೆ ಪ್ರವೇಶ ಇರ್ಲಿಲ್ಲ. ಆದ್ರೆ ಇವನಿಗೆ ಭಗವಂತನನ್ನ ನೋಡೋದ್ ಬಹಳ ಆಸೆ ಇತ್ತು. ಇವನ್ ಏನ್ ಬಿಸ್ನೆಸ್ ಏನ್ ವ್ಯಾಪಾರ ಮಾಡ್ತಾ ಇದ್ದ ಗೊತ್ತಾ, ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದ. ಒಂದ್ಸಾರಿ ಈ ಭಕ್ತ ಏನ್ ಮಾಡ್ತಾನೆ, ನಾನಂತೂ ಒಳಗ್ ಬಿಡಲ್ಲ ಪರವಾಗಿಲ್ಲ, ಒಬ್ಬ ಬ್ರಾಹ್ಮಣ ಮಂದಿರದ ಒಳಗೆ ಹೋಗ್ತಾ ಇದ್ದ. ಆಗ ಅವನನ್ನ ತಡಿತಾನೆ. ನಂದು ತೆಂಗಿನಕಾಯಿ ವ್ಯಾಪಾರ ಮಾಡ್ತೀನಿ ನಾನು, ದಯಮಾಡಿ ಒಂದು ತೆಂಗಿನಕಾಯಿ ಸುಲ್ದು ಕೊಡ್ತೀನಿ, ಭಗವಂತನ್ ಹೋಗಿ ಕುಡಿಸ್ತೀಯಾ ಅಂತ ಕೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ಆ ಭಕ್ತ ಹೇಳ್ತಾನೆ, ಆಯ್ತು ಅಂತ ಹೇಳಿ ಬ್ರಾಹ್ಮಣ ಹೇಳ್ತಾನೆ. ಆದ್ರೆ ಇವನು ದಾಸ್ಯ ಕೇಳ್ತಾನೆ, ಇದಕ್ ನಂಗೆ ಕನ್ಫರ್ಮೇಶನ್ ಹೆಂಗೆ ಸಿಗುತ್ತೆ, ಭಗವಂತ ಕುಡ್ದ್ನೋ ಇಲ್ವೋ ಅಂತ, ನೀನ್ ಕುಡ್ಕೊಂಡ್ಬಿಟ್ರೆ ಅಂತ ಹೇಳಿ ಹೇಳ್ತಾನೆ. ಆಗ ಒಂದ್ ಮಾತ್ ಕೇಳು, ನನಗ್ ಗೊತ್ತು ಒಳಗೆ ಗರುಡ ಸ್ತಂಭ ಇದೆ ಅಂತಲ್ಲ, ನೀನು ಆ ಎಳ್ನೀರನ್ನ ಹಿಡ್ಕೊಂಡು ಹೋಗಿ ಆ ಗರುಡ ಸ್ತಂಭದ ಹತ್ರ ನಿಂತ್ಕೊ. ಜಗನ್ನಾಥ ಸ್ವಯಂ ತನ್ನ ಕೈಯನ್ನ ಉದ್ದ ಮಾಡಿ ಕುಡಿದ್ರೆ ಕುಡ್ಸು, ಇಲ್ಲ ಅಂತ ಅಂದ್ರೆ ವಾಪಸ್ ತಗೊಂಬ, ನಾನೇ ಕುಡಿತೀನಿ ಅಂತ ಹೇಳಿ ದಾಸ್ಯ ಬಾವರಿ ಹೇಳಿ ಕಳಿಸ್ತಾನೆ. ಸರಿ ಅಂತ ಹೇಳಿ ಆ ಬ್ರಾಹ್ಮಣ ಒಳಗ್ ಹೋಗ್ತಾನೆ, ಗರುಡ ಸ್ತಂಭದ ಹಿಂದೆ ಹೋಗಿ ನಿಲ್ತಾನೆ. ಆ ದಾಸ್ಯ ಬಾವರಿ ಹೇಳ್ತಾನೆ, ಇವನ್ ಬ್ರಾಹ್ಮಣ ಹೇಳ್ತಾನೆ ಭಗವಂತನಿ, ಆ ದಾಸ್ಯ ಬಾವರಿ ಇದಾನಲ್ಲ, ಅವ್ನ್ ನಿನಗೆ ಎಳ್ನೀರ್ ಕೊಟ್ಟು ಕಳ್ಸಿದಾನೆ ಇವತ್ತು ಅಂತ ಹೇಳಿ. ಆಗ ಜಗನ್ನಾಥ ಬಲರಾಮಿಗೆ ಕೇಳ್ತಾನೆ, ಏನಂತೀಯ ದಾವು, ದಾವು ಅಂತಾರ ಅಣ್ಣ, ಏನಂತೀಯ ದಾವು, ಎಳ್ನೀರ್ ಬಂದಿದೆ. ಆಗ ಬಲರಾಮ್ ಹೇಳ್ತಾನೆ, ನೀನ್ ಕುಡಿತೀಯೋ ಇಲ್ಲ ನಾನ್ ಹೋಗ್ ಕುಡಿಲೋ ಅಂತ. ಅಷ್ಟ್ರಲ್ಲೇ ಜಗನ್ನಾಥ್ ತನ್ನ ನಿಂತಿರುವಂತಹ ಜಾಗದಿಂದ ಎರಡೂ ಕೈಗಳನ್ನ ಎಷ್ಟು ಉದ್ದ ಮಾಡ್ತಾರೆ ಅಂತ ಅಂದ್ರೆ, ಮೇನ್ ಪೀಠದಿಂದ ಕೈ ಸೀದಾ ಗರುಡ ಸ್ತಂಭದ ಹತ್ರ ಬಂದು ಆ ಎಳ್ನೀರನ್ನ ತಗೊಂಡು ಸ್ಟ್ರಾ ಇಲ್ದಲೆ ಘಟಘಟ ಅಂತ ಹೇಳಿ ಕುಡ್ದು ಮುಗಿಸ್ತಾರೆ. ಆಗ ಆ ಬ್ರಾಹ್ಮಣ, ಅವನಿಗೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಬಂದು ದಾಸ್ಯ ಬಾವರಿಗೆ ಕಾಲಿಗೆ ಬೀಳ್ತಾನೆ. ನಿನ್ನ ಭಕ್ತಿಯಲ್ಲಿ ಈ ಎಳ್ನೀರಲ್ಲಿ ಎಷ್ಟು ಪ್ರೀತಿ ಇತ್ತು ಅಂತ ಅಂದ್ರೆ, ಸ್ವಯಂ ಭಗವಂತ ನನ್ನ ಎದುರಿಗೆ ಈ ಎಳ್ನೀರನ್ನ ಕುಡಿದ್ರು ಅಂತ ಹೇಳಿ. ಅದೇ ದಿನ ರಾತ್ರಿ ಸ್ವಯಂ ಭಗವಂತ ದಾಸ್ಯ ಬಾವರಿಯ ಕನ್ಸಲ್ ಬರ್ತಾರೆ. ಭಗವಂತ ಹೇಳ್ತಾನೆ, ಹೇ ದಾಸ್ಯ, ಏಳು ಮೇಲೆ,
ನಿನ್ ಮೇಲ್ ನಾನ್ ತುಂಬಾ ಪ್ರಸನ್ನನಾಗಿದ್ದೀನಿ. ಅಪ್ಪಾ ನೀನ್ ಕೊಟ್ಟಿದ್ ಎಳ್ನೀರು ಎಷ್ಟು ರುಚಿಯಾಗಿತ್ತು, ಅದು ಎಷ್ಟು ಸ್ವೀಟ್ ಆಗಿತ್ತು, ನಿನಗ್ ಏನ್ ಬೇಕು ಕೇಳು ಅಂತ ಹೇಳ್ತಾನೆ. ಆಗ ಪಾಪ ಇವನು ಒಬ್ಬ ಸರಳ ಭಕ್ತ, ಪಾಪ ಬಡವ, ಏನ್ ಮಾಡ್ತಾನೆ, ದಾಸ್ಯಬ ಅವ್ರು ಹೇಳ್ತಾನೆ, ಒಂದ್ ಹೊತ್ತಿನ ಊಟ ಸಿಗ್ಲಿ ಭಗವಂತ ನನಗೆ, ಹಂಗಂತ ಆಶೀರ್ವಾದ ಮಾಡು ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳಿ ಮಾಡ್ತಾನೆ. ಸ್ವಯಂ ಭಗವಂತ ನಿಂತಿದ್ದಾನೆ, ಏನ್ ಬೇಕಾದ್ರೂ ಕೊಡ್ಬೋದು. ಆದ್ರೆ ಈ ಭಕ್ತನ ಹೃದಯ ಎಷ್ಟು ಸರಳ ಅಂತ ಅಂದ್ರೆ ಭಗವಂತ ತಥಾಸ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಬೇಕು ಕೇಳು ಅಂತ. ದಾಸ್ಯಬ ಅವ್ರಿಗೆ ಫುಲ್ ಶಾಕ್ ಆಗ್ತಾನೆ. ಇನ್ನೊಂದು ವರ ಕೊಡ್ತೀಯ ನಂಗೆ ಅಂತ ಕೇಳ್ತಾನೆ. ಹೌದು, ಇನ್ನೂ ಒಂದು ವರ ಕೊಡ್ತೀನಿ. ದಾಸ್ಯಬ ಅವ್ರಿಗೆ ಹೇಳ್ತಾನೆ, ಹೇ ಪ್ರಭು, ಈ ಜನ್ರು ನನ್ನನ್ನ ಮಂದಿರದ ಬಳಕ್ ಬಿಡಲ್ಲ. ನಾನ್ ಹರಿಜನದ ಸಮಾಜದಲ್ಲಿ ಹುಟ್ಟಿದವನು. ಇದ್ ನನ್ ತಪ್ಪ ಪ್ರಭು. ಆಗ ಭಗವಂತ ನಿಶ್ಚಯ ಮಾಡ್ತಾನೆ, ಈ ಹರಿಜನದವರಿಗೆ ನಾನು ರೆಸ್ಪೆಕ್ಟ್ ಸಿಗೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಭಗವಂತ ಮನ್ಸಲ್ಲೇ ನಿಶ್ಚಯಿಸ್ತಾನೆ. ಆಗ ಭಗವಂತ ಹೇಳ್ತಾನೆ, ಈ ಪೂಜಾರಿಗಳ ಸಿಸ್ಟಮ್ ಅನ್ನ ನಾನ್ ಹಾಳ್ ಮಾಡಕ್ ಆಗಲ್ಲ. ನೀನ್ ಒಂದ್ ಕೆಲ್ಸ ಮಾಡು, ನಾಳೆ ನೀನ್ ಬಾ, ಮಂದಿರದ ಹತ್ರ ಬಾ, ಬಂದು ಏನ್ ಮಾಡು, ಆ ಮಂದಿರದ ಮೇಲಿರೋ ಚಕ್ರವನ್ನ ನೋಡು. ಚಕ್ರವನ್ನ ನೋಡಿ ನೀನ್ ನನ್ನ ನೆನ್ಸ್ಕೋ ದಾಸ್ಯ, ನಾನ್ ನಿನ್ ಎದುರಿಗೆ ಬಂದ್ ಪ್ರಕಟ ಆಗ್ತೀನಿ ಅಂತ ಹೇಳ್ತಾನೆ. ಆ ದಾಸ್ಯನ್ ಫುಲ್ ಖುಷಿ ಆಗ್ಬಿಡುತ್ತೆ. ಆಕ್ಚುಲಿ ಆ ದಾಸ್ಯನ್ಗೆ ಭಗವಂತನ ಮೇಲೆ ಪೂರ್ಣ ವಿಶ್ವಾಸ ಇತ್ತು. ನೆಕ್ಸ್ಟ್ ಡೇ ಏನ್ ಮಾಡ್ತಾನ ಆ ದಾಸ್ಯ, 1 ಡಜನ್ ಮಾವಿನ ಹಣ್ಣು ತಗೊಂಡ್ ಹೋಗ್ತಾನೆ. ಆಪೂಸ್ ರತ್ನಗಿರಿ ಎಲ್ಲಾ ಮಾವಿನ ಹಣ್ಣು ತಗೊಂಡ್ ಹೋಗ್ತಾನೆ. ಮಂದಿರದ ಮುಂದೆ ಹೋಗಿ ಒಂದ್ ಬುಟ್ಟಿಲಿ ಇಟ್ಕೊಂಡ್ ಕೂರ್ತಾನೆ. ಚಕ್ರ ನೋಡ್ತಾ ಇದ್ದಾನೆ. ಇವತ್ ಅವನಿಗೆ ಫುಲ್ ಕಾನ್ಫಿಡೆನ್ಸ್ ದಾಸ್ಯಂಗೆ. ಮತ್ತೆ ಫುಲ್ ಖುಷಿಯಾಗಿದ್ದಾನೆ. ಯಾಕೆ ಅಂತ ಅಂದ್ರೆ ಭಗವಂತ ಮಾತ್ ಕೊಟ್ಟಿದ್ದಾನೆ, ಬಂದೇ ಬರ್ತೀನಿ ಅಂತ ಹೇಳಿ ಅಂತ. ಚಕ್ರವನ್ನ ನೋಡಿ ಜಗನ್ನಾಥನ ಸ್ಮರಣೆಯನ್ನ ಮಾಡ್ತಾನೆ. ಜಗನ್ನಾಥ ಅವನ ಎದುರಿಗೆ ಪ್ರಕಟ ಆಗ್ತಾನೆ. ಭಗವಂತನನ್ನ ನೋಡಿದ ತಕ್ಷಣ, ಹೇ ಪ್ರಭು, ನಿಮ್ಗೆ ಅಂತೇಳಿ ಇವತ್ತು 1 ಡಜನ್ ಮ್ಯಾಂಗೋ ಮಾವಿನ ತಗ ಬಂದಿದ್ದೀನಿ ನಾನು ಅಂತ ಹೇಳ್ತಾನೆ. ಆಗ ಭಗವಂತ ಹೇಳ್ತಾನೆ, ದಾಸ್ಯ, ಒಂದ್ ಮಾವಿನ ಹಣ್ಣ ಕೊಡ್ತಾರೆ. ಭಗವಂತ ಆ ಚಕ್ರದ ಮೇಲೆ ಕೂತು ಒಂದೊಂದೇ ಮಾವಿನ ಹಣ್ಣು ಇಸ್ಕೊಂಡ್ ತೀರ್ತಾರೆ, ತಿಂತಾ ಇರ್ತಾರೆ. ಆಗ ದಾಸ್ಯ ಹೇಳ್ತಾನೆ, ಪ್ರಭು ಇನ್ನೊಂದು ತಿನ್ನಿ ಪ್ರಭು, ಇನ್ನೊಂದು ತಿನ್ನಿ ಪ್ರಭು ಅಂತ ಹೇಳಿ 1 ಡಜನ್ ಮಾವಿನ ಹಣ್ಣನ್ನ ಭಗವಂತನಿಗೆ ತಿನ್ನಿಸ್ತಾನೆ. ಆಗ ಇದನ್ನ ನೋಡ್ತಾ ಇದ್ದ ಅಲ್ಲಿಗೆ ಬಹಳ ಜನರು ಸುತ್ತಮುತ್ತ ಎಲ್ಲ ಇರೋರು ಸೇರ್ತಾರೆ. ಗಲಾಟೆ ಆಗಕ್ ಶುರು ಆಗತ್ತೆ. ಆಗ ಮಂದಿರದ ಒಬ್ಬ ಪಾಂಡ ಪೂಜಾರಿ ಏನ್ ಮಾಡ್ತಾನೆ, ಅಲ್ಲಿಗ್ ಬರ್ತಾನೆ. ಆದ್ರೆ ಈ ಜನಕ್ಕೆ ವಿಶ್ವಾಸ ಆಗ್ತಾ ಇರಲ್ಲ. ಆ ಒಬ್ಬ ಮಂದಿರದ ಪೂಜಾರಿ ಯೋಚನೆಯನ್ನ ಮಾಡ್ತಾನೆ, ನೋಡೋಣ ತಾಳು ಮಂದಿರದ ಒಳಗ್ ಹೋಗಿ ನೋಡ್ತೀನಿ ಅಂತ ಹೇಳಿ ಪೂಜಾರಿ ಮಂದಿರದ ಒಳಗ್ ಹೋಗಿ ನೋಡಿದ್ರೆ 1 ಡಜನ್ ಮಾವಿನ ಹಣ್ಣಿನ ಹೋಟೆ ಮತ್ತೆ ಮಾವಿನ ಹಣ್ಣಿನ ಸಿಪ್ಪೆ ಜಗನ್ನಾಥನ ಕಾಲ್ ಕೆಳಗೆ ಮಂದಿರದ ಒಳಗೆ ಬಿದ್ದಿಯವೆ. ಆ ಪೂಜಾರಿಗೆ ನಿಜ ಆಶ್ಚರ್ಯ ಆಗ್ಬಿಡತ್ತೆ. ತಿಂತಾ ಇರೋದು ಈ ದಾಸ್ಯ ಬಾವರಿ ಕೊಟ್ಟಿರುವಂತಹ ಮಾವಿನ ಹಣ್ಣು, ಆದ್ರೆ ಹೋಟೆ ಮತ್ತೆ ಸಿಪ್ಪೆ ಇಲ್ಲಿ ಮಂದಿರದ ಕೆಳಗ್ ಬಿಸಾಡ್ತಾ ಇದ್ದೀರಲ್ಲ ಪ್ರಭು ನೀವು ಅಂತ ಹೇಳಿ ಅವನಿಗೆ ತುಂಬಾ ಆಶ್ಚರ್ಯ ಆಗತ್ತೆ. ಆಗ ಆ ಪೂಜಾರಿ ಯೋಚನೆಯನ್ನ ಮಾಡ್ತಾನೆ, ಈ ರೀತಿ ಆಗ್ತಾ ಹೋದ್ರೆ ನಮ್ಮ ವ್ಯಾಲ್ಯೂ ಕಡಿಮೆ ಆಗತ್ತೆ ಅಂತ ಹೇಳಿ ಆ ಪೂಜಾರಿ ಆ ದಾಸ್ಯ ಬಾವರಿಯನ್ನ ಮಂದಿರಕ್ಕೆ ಒಳಗೆ ಬರುವಂತಹ ಅನುಮತಿಯನ್ನ ನೀಡ್ತಾನೆ. ಇದರ ಅರ್ಥ ಏನು ಅಂತ ಅಂದ್ರೆ, ತನ್ನ ಭಕ್ತರ ಮೇಲೆ ಪ್ರಸನ್ನರಾಗಿ ಭಗವಂತ ಅವರು ನೀಡಿದ ಭೋಗಗಳನ್ನ ತುಂಬಾ ಪ್ರೀತಿಯಿಂದ ಸ್ವೀಕರಿಸ್ತಾರೆ. ಸೊ ಈ ರೀತಿ ಭಗವಂತನ ಲೀಲೆಗಳು ಇನ್ನೂ ಇದೆ.